ಆಮೇಲೆ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದಾನೆ. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿನ ಮಗ. ಆದರೆ ಪ್ರಹ್ಲಾದರಾಜರ ಸ್ವಭಾವ ಬಹಳ ಸಾತ್ವಿಕನಾಗಿದ್ದ. ಪ್ರಹ್ಲಾದ ಎಷ್ಟು ಸಾತ್ವಿಕನಾಗಿದ್ದ ಅಂತಂದರೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ಆ ಪ್ರಹ್ಲಾದನ ಹಾಡು ಎಲ್ಲರ ಹಾಡು ರಾಗಪೂರ್ಣ ಆಗಿರ್ತದೆ. ಪ್ರಹ್ಲಾದನ ಹಾಡು ರಾಗಪೂರ್ಣವೂ ಹೌದು, ಅನುರಾಗಪೂರ್ಣವೂ ಹೌದು. ಭಕ್ತಿಭರಿತವಾದಂಥ ಹಾಡು ಪ್ರಹ್ಲಾದನ ಹಾಡು ಅಂತಂದರೆ. ಎಲ್ಲರೂ ಭೋಜನ ಮಾಡ್ತಾರೆ, ಆದರೆ ಪ್ರಹ್ಲಾದ ಭೋಜನ ಮಾಡ್ತಿದ್ದ. ಭೋಜನದಷ್ಟೇ ಅನಿವಾರ್ಯ ಭಜನ ಅಂತಲೂ ತಿಳ್ಕೊಂಡಿದ್ದ. ಭಜನೆ ಇಲ್ಲದೆ ಭೋಜನ ಮಾಡ್ತಿದ್ದಿಲ್ಲ ಪ್ರಹ್ಲಾದ. ಅನುರಾಗ ಇಲ್ಲದೆ ರಾಗ ಹಾಡ್ತಿದ್ದಿಲ್ಲ. ಯಾವ ರಾಗ ಹೇಳಿದರೂ ಅನುರಾಗಪೂರ್ಣವಾಗಿ ಹೇಳ್ತಿದ್ದ. ಭೋಜನ ಮಾಡಬೇಕಾದ್ರೆ ಭಜನಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದ ಪ್ರಹ್ಲಾದ. ಅವನಿಗೆ ಷಂಡಾಮರ್ಕರು ಎಷ್ಟು ಉಪದೇಶ ಮಾಡಿದರು, ಪರಮಾತ್ಮನನ್ನು ದ್ವೇಷ ಮಾಡುವಂತ ಉಪದೇಶ ಮಾಡಿದರು. ಅದಕ್ಕೆ ಕಿವಿಗೊಡಲಿಲ್ಲ. ಕಸದ ಬುಟ್ಟೆ ಅಲ್ಲ ತನ್ನ ಕಿವಿ ಅಂತ ತೋರಿಸಿದ. ಕಾರ್ಪೊರೇಷನ್ ಡಬ್ಬಿ ಇರ್ತದಲ್ಲ, ಕೆಲವ್ರ ತಲೆ ಹಾಗೇ ಇರ್ತದಂತೆ. ಕಾರ್ಪೊರೇಷನ್ ಡಬ್ಬಿ ಏನು ಹಾಕಿದರೂ ತುಂಬ್ಕೋತಾರೆ. ಕಿವಿನೂ ಹಾಗೇ ಇರ್ತದೆ, ಏನು ಹಾಕಿದರೂ ಕಿವಿಯಲ್ಲಿ ತುಂಬಿಕೊಳ್ತಾರೆ. ಪ್ರಹ್ಲಾದನ ತಲೆ ಅಥವಾ ಕಿವಿ ಕಾರ್ಪೊರೇಷನ್ ಡಬ್ಬಿ ಅಲ್ಲ, ಕಸದ ಡಬ್ಬಿ ಅಲ್ಲ. ಕಸದಂಥ ಮಾತುಗಳೇನಾದರೂ ಬಂದರೆ ಅದನ್ನು ಕಿವಿಗೆ ಹಾಕ್ಕೊಳ್ತಾ ಇದ್ದಿಲ್ಲಂತ. ಷಂಡಾಮರ್ಕರು ಗುರುಗಳಾಗಿ ಎಷ್ಟು ಉಪದೇಶ ಮಾಡಿದರೂ ಕೂಡ ಬಾಲಕರನ್ನೆಲ್ಲ ಕರೆದು ಹೇಳ್ತಾನೆ, ಇವರು ಗುರುಗಳಲ್ಲ ಅರಿಗಳು ಅಂತ ಹೇಳಿಬಿಟ್ಟು. ಇವ್ರನ್ನ ಗುರು ಅಂತ ಯಾರು ಕರೀತಾರೆ? ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್. ಗುರು ಅಂತ ಆಗಬೇಕಾಗಿದ್ದರೆ ಒದಗಿ ಬಂದ ಮೃತ್ಯುವನ್ನು ಮೋಚನಗೊಳಿಸ್ಬೇಕು. ಮೃತ್ಯುವಿನ ದವಡೆಗೆ ಹಾಕ್ತಕ್ಕಂಥವನನ್ನು ಗುರು ಅಂತ ಹೇಗೆ ಕರೀತಾರೆ? ಈ ಷಂಡಾಮರ್ಕರು ನಮ್ಮ ಅಪ್ಪನ ಮಾತು ಕೇಳಿ ಹಿರಣ್ಯಕಶಿಪುವನ್ನೇ ದೇವರು ದೇವರು ಅಂತ ಉಪಾಸನೆ ಮಾಡುವಂತ ಬೋಧನೆ ಮಾಡ್ತಿದ್ದಾರೆ. ಮೃತ್ಯುವಿನ ದವಡೆಗೆ ಹಾಕಿದ ಹಾಗೆ ಆಯಿತೋ ಇಲ್ಲೋ ಶಿಷ್ಯರನ್ನು? ಇಂಥವರು ಗುರುಗಳಾಗ್ತಾರಾ? ಮೃತ್ಯುವನ್ನು ಬಿಡಿಸ್ಬೇಕು, ಭಗವಂತನ ಉಪಾಸನೆ ಮಾಡಿ ಅಂತ ಹೇಳಬೇಕು. ನಮ್ಮಪ್ಪ ಹಿರಣ್ಯಕಶಿಪು ಅಂಥ ನೀಚನನ್ನು ದೇವರು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಇವರು ಹೇಗೆ ಗುರುಗಳಾಗ್ತಾರೆ? ಈ ಮನುಷ್ಯ ಜನ್ಮ ಇರೋದೇ ಧನಕ್ಕೋಸ್ಕರ ಅಲ್ಲ, ಸಾಧನಕ್ಕೋಸ್ಕರ ಅಂತ ನಾವು. ಬಹಳ ಒಳ್ಳೆಯ ಮಾತು. ಎಲ್ಲರೂ ಧನಾರ್ಜನೆಗೆ ದೇಹ ಅಂತ ತಿಳ್ಕೊಂಡ್ರೆ ಸಾಧನೆಗೋಸ್ಕರ ಇರೋದು ದೇಹ, ಸಾಧನ ಶರೀರವಿದು. ಈ ರೀತಿ ಪ್ರಹ್ಲಾದ ಕ್ರಾಂತಿ ಮಾಡಿದವನು ಸಣ್ಣ ವಯಸ್ಸಿನಲ್ಲಿ. ಅಪ್ಪನ ವಿರುದ್ಧವಾಗಿ ನಿಂತುಕೊಂಡು ಕ್ರಾಂತಿ ಮಾಡ್ತಾ ಇದ್ದ. ಇವನು ಸಣ್ಣ ವಯಸ್ಸಿನಲ್ಲೇ ಹಿರಣ್ಯಕಶಿಪು ಒಂದು ಪಾಠಶಾಲೆಗೆ ಸೇರಿಸಿದ್ದ. ಷಂಡಾಮರ್ಕ ಅಂತ ಇಬ್ಬರು ಗುರುಗಳು ಅವರ ಪಾಠಶಾಲೆಗೆ. ಪ್ರಹ್ಲಾದ ಬಂದು ಹೇಳ್ತಾನೆ, ಷಂಡಾಮರ್ಕರ ಪಾಠಶಾಲೆ ಅಲ್ಲ, ಅದು ಗುರುಕುಲ ಅಂತ ಅದು ಅನಿಸ್ಕೊಳ್ಳೋದಿಲ್ಲ. ಗುರುಕುಲ ಅಂತ ಆಗಬೇಕಾಗಿದ್ದರೆ ಸ್ವಲ್ಪ ಆದರೂ ಕೂಡ ದೇವರ ಬಗ್ಗೆ ಭಕ್ತಿ ಬರುವ ಪಾಠ ಹೇಳಬೇಕೋ ಬೇಡ? ಒಂದು ಪಿರಿಯಡು, ವಾರಕ್ಕೆ ಒಂದು ಪಿರಿಯಡು ಕೂಡ ದೇವರ ಬಗ್ಗೆ ವಿಚಾರ ಇಲ್ಲದೇನೆ ಕಳೆದರೆ ಅದು ಹೇಗೆ ಗುರುಕುಲ ಆದೀತು? ಒಂದು ಗುರುಕುಲ ಇತ್ತಂತೆ, ಒಂದು ಒಳ್ಳೆ ಪಾಠಶಾಲೆ, ಸ್ಕೂಲು, ಭಾರಿ ಹೆಸರು ಮಾಡಿದ್ದ ಸ್ಕೂಲ್. ಅದಕ್ಕೊಬ್ಬ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಂತೆ. ಇನ್ಸ್ಪೆಕ್ಷನಿಗೆ ಅಂತ ಬರ್ತಿರ್ತಾರೆ. ಬರ್ತಿ ಅಟೆಂಡೆನ್ಸು. ಇನ್ಸ್ಪೆಕ್ಟರ್ ಬಂದು ಒಬ್ಬ ಹುಡುಗನ್ನ ನಿಲ್ಲಿಸಿದ. ಒಂದು ಕ್ವಶನ್ ಕೇಳಿದ್ನಂತೆ, ಶಿವಧನುಸ್ ಮುರಿದವ್ರು ಯಾರು ಅಂತ ಕೇಳಿದ. ಆ ಹುಡುಗ ಗಾಬರಿಯಾಗಿ ನಾನಲ್ಲ ಸರ್ ಅಂದಂತೆ. ನಾನಲ್ಲ ಸರ್. ಸರಿ, ಇನ್ಸ್ಪೆಕ್ಟ್ರಿಗೂ ಗೊತ್ತಿಲ್ಲ, ಯಾರೋ ಬರ್ಕೊಟ್ಟಿದ್ದಾರೆ ಕೇಳಬೇಕು ಅಂತ ಕೇಳಿದ. ನಾನಲ್ಲ ಅಂತ ಅವನಂದ. ಪಕ್ಕದವನನ್ನು ಕೇಳಿದ, ಹೇಳೋ ಯಾರು, ನೀನೇನು ಶಿವಧನುಸ್ ಮುರಿದು? ನಾನಲ್ಲ ಸರ್. ಯಾರನ್ನು ಕೇಳಿದ್ರು ನಾನಲ್ಲ ಸರ್. ಕೊನೆಗೆ ಮೇಷ್ಟ್ರನ್ನ ಕೇಳಿದ್ನಂತೆ, ಯಾರ್ರೀ ಶಿವಧನುಸ್ ಮುರಿದವ್ರು? ನೀವಾದರೂ ಹೇಳಿ, ಮೇಷ್ಟ್ರಾಗಿದ್ದೀರಿ. ನಾವು ಅಂಥ ಕೆಲಸ ಮಾಡ್ತೀವ ಸರ್, ರಿಟೈರ್ ಆಗಲಿಕ್ಕಾಗಿದ್ದೀವಿ, 2 ತಿಂಗಳಿಗೆ ರಿಟೈರ್ಮೆಂಟು, ಶಿವಧನುಸ್ ಮುರಿಯೋ ಕೆಲಸ ನಾವ್ಯಾಕೆ ಮಾಡ್ತೀವಿ ಅಂತ ಅವರು. ಇನ್ನೊಂದು ಕ್ಲಾಸ್ ರೂಮಿಗೆ ಹೋದ ಇನ್ಸ್ಪೆಕ್ಟ್ರು. ಅಲ್ಲಿ ಕೇಳಿದ, ಅಲ್ಲೂ ಇದೇ ಉತ್ತರ, ನಾನಲ್ಲ, ಸುಮ್ಮನೆ ನನ್ನ ಮೇಲೆ ಹಾಕಿದ್ದಾರೆ ಸರ್ ಅಂತ ಹೇಳೋದು ಎಲ್ಲರೂ ಹೀಗೆ. ಕೊನೆಗೆ ಹೆಡ್ ಮಾಸ್ಟರ್ ಹತ್ರ ಹೋದ್ನಂತೆ, ಏನು ರೀ ನಿಮ್ಮ ಸ್ಕೂಲು? ಒಬ್ಬ ಹುಡುಗನೂ ಆನ್ಸರ್ ಮಾಡ್ತಾ ಇಲ್ಲ, ಮೇಷ್ಟ್ರು ಆನ್ಸರ್ ಮಾಡ್ತಾ ಇಲ್ಲ. ಶಿವಧನುಸ್ ಮುರಿದದ್ದು ಯಾರು ಅಂತ ಕೇಳಿದ್ರು ಒಬ್ಬರು ಆನ್ಸರ್ ಇಲ್ಲ. ನೀವು ಹೇಳ್ರಿ, ಹೆಡ್ ಮಾಸ್ಟರ್ ಆಗಿದ್ದೀರಿ, ಯಾರ್ರೀ ಶಿವಧನುಸ್ ಮುರಿದದ್ದು? ಅವನು ಹೇಳಿದ್ನಂತೆ,
ಸರ್ ನಾನಾಯಿತು, ನನ್ನ ಫೈಲ್ ಆಯಿತು, ಇದೇ ನೋಡ್ತಾ ಇರ್ತೀನಿ, ನಾನು ಆ ಲ್ಯಾಬ್ ಕಡೆ ಹೋಗೇ ಇಲ್ಲ ಸರ್ ಅಂದಂಥವನು. ಅವನಿಗೂ ಗೊತ್ತಿಲ್ಲ, ಯಾಕೆಂದರೆ ಅವರೆಲ್ಲ ಅಲ್ಲಿ ಓದಿ, ಆ ಗುರುಕುಲದಲ್ಲಿ ಓದಿ ಹೆಡ್ ಮಾಸ್ಟರ್ ಆದವರು, ಅವರು ಅಲ್ಲಿ ಓದೇ ಮೇಸ್ಟರ್ ಆದವರು. ನಾನು ಆ ಕಡೆ ಲ್ಯಾಬ್ ಕಡೆ ಹೋಗಿಲ್ಲ, ಯಾರು ಬರೆದಿದ್ದಾರೋ ಗೊತ್ತಿಲ್ಲ ಅಂತ ಅವನು ಅಂದ. ಸಿಟ್ಟು ಬಂತು ಇನ್ಸ್ಪೆಕ್ಟ್ರಿಗೆ, ಆ್ಯಕ್ಷನ್ ತೊಗೋತೀನಿ ನಿಮ್ಮ ಸ್ಕೂಲ್ ಮೇಲೆ ಅಂದ. ಇನ್ಸ್ಪೆಕ್ಟ್ರ್ ಕೈ ಜೋಡಿಸಿದ್ನಂತ, ಇವನು ಹೆಡ್ ಮಾಸ್ಟರ್ ಕೈ ಜೋಡಿಸಿದ. ಸರ್ ಆ್ಯಕ್ಷನ್ ತೊಗೋಬೇಡಿ, ಒಳ್ಳೆ ಹೆಸರು ಮಾಡಿದ ಸ್ಕೂಲು, ನೀವು ನೆಕ್ಸ್ಟ್ ಮಂತ್ ಇನ್ಸ್ಪೆಕ್ಷನಿಗೆ ಬರುವಾಗ ಹೊಸ ಶಿವಧನುಸ್ಸು ಮಾಡಿಸಿಟ್ಟಿರ್ತೀನಿ ಅಂತಂದಂತೆ. ಹಾಗಾದ್ರೆ ಅಷ್ಟು ಮಾಡಬೇಕು ಅಂತ ಹೇಳಿ ಹೋದಂತೆ, ಇವನು ವಾರ್ನಿಂಗ್ ಕೊಟ್ಟು ಹೋದ. ಹಾಗಾದ್ರೆ ನೆಕ್ಸ್ಟ್ ಮಂತ್ ಬರಬೇಕಾದ್ರೆ ಶಿವಧನುಸ್ಸು ರೆಡಿ ಇರಬೇಕು ಅಂತ ಹೇಳಿ ಹೋದ. ಅಂತೂ ಅವನನ್ನು ಸಾಗಿ ಹಾಕಿ ಹೆಡ್ ಮಾಸ್ಟ್ರು ಎಲ್ಲ ಕ್ಲಾಸ್ ರೂಮಿಗೆ ನೋಟಿಸ್ ಕಳಿಸಿದ. ಯಾವನೋ ಕಿಡಿಗೇಡಿ ನಮ್ಮ ಸ್ಕೂಲ್ನಲ್ಲಿ ಶಿವಧನುಸ್ಸು ಮುರಿದಿದ್ದಾನೆ, ಇನ್ಸ್ಪೆಕ್ಟ್ರ್ ಆಕ್ಷೇಪ ಮಾಡ್ತಾ ಇದ್ದಾರೆ, ನಾಳೆ ಬರುವಾಗ ಎಲ್ಲರೂ 50 ರೂಪಾಯಿ ಫೈನ್ ತರಬೇಕು, ಹೊಸ ಶಿವಧನುಸ್ಸು ಮಾಡಿಡಬೇಕಾಗಿದೆ ಅಂತ. ಎಲ್ಲರೂ ಅವರವರ ಅಪ್ಪಂದ್ರ ಹತ್ರ ಹೋಗಿ ಕೇಳಿದ್ರಂತೆ, ನಮ್ಮ ಸ್ಕೂಲಲ್ಲಿ ಒಂದು ಅನಾಹುತ ಆಗಿದೆ, ಯಾರೋ ಶಿವಧನುಸ್ಸು ಮುರಿದಿದ್ದಾರೆ, ಬಾಯಿ ಬಿಡ್ತಾ ಇಲ್ಲ, 50 ರೂಪಾಯಿ ಎಲ್ಲರೂ ಕೊಟ್ಟರಂತೆ. ಯಾಕೆಂದರೆ ಅವರೆಲ್ಲರೂ ಅಲ್ಲೇ ಓದ್ದವರು. ಹಾಗಾಗಿ ಎಲ್ಲರೂ 50 ರೂಪಾಯಿ ಕೊಟ್ಟರು. ಒಂದು ಮನೆಯಲ್ಲಿ ಒಬ್ಬ ಹುಡುಗ ಅವರ ಅಪ್ಪನ ಕೇಳ್ತಾ ಇದ್ದಾನೆ, ಅಪ್ಪ ಕೊಡ್ತಾ ಇಲ್ಲ. ಇದ್ದರೂ ಕೊಡ್ತಿದ್ನೋ ಏನೋ, ಅವನ ಹತ್ರ 50 ರೂಪಾಯಿನೂ ಇದ್ದಿಲ್ಲಂತೆ, ಅವನು ಕೊಡ್ತಾ ಇಲ್ಲ. ಮಗ ಬಿಡ್ತಾ ಇಲ್ಲ. 90 ವರ್ಷದ ಒಂದು ಅಜ್ಜಿ ಇತ್ತಂತೆ. ಅದು ಕೇಳ್ತು, ಏನೋ ಅದು ಅಪ್ಪ ಅಮ್ಮ ಜಗಳಾಡ್ತಿದ್ದೀರಿ, ಏನು ಅಪ್ಪ ಮಗ ಜಗಳಾಡ್ತಿದ್ದೀರಿ, ಏನದು? ಆಗ ಅವನು ಹೇಳಿದಂತೆ, ಅಜ್ಜಿ ನಮ್ಮ ಸ್ಕೂಲಲ್ಲಿ ಯಾವನು ಶಿವಧನುಸ್ಸು ಮುರಿದಿದ್ದಾನೆ, ಮೇಷ್ಟ್ರು 50 ರೂಪಾಯಿ ಫೈನ್ ಹಾಕಿದ್ದಾರೆ, ಅಪ್ಪ ಕೊಡ್ತಾ ಇಲ್ಲ ಅಂತ. ಆಗ ಅಜ್ಜಿ ಹೇಳಿತಂತೆ, ಅಲ್ವೋ ತ್ರೇತಾಯುಗದಲ್ಲಿ ಜಾನಕಿನ ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ ಆ ರಾಮಚಂದ್ರ ಶಿವಧನುಸ್ಸು ಮುರಿದ್ರೆ ನೀವ್ಯಾಕೋ 50 ರೂಪಾಯಿ ಕೊಡಬೇಕು ಅಂತ ಅಜ್ಜಿ ಹೇಳಿತಂತೆ. ಅಷ್ಟು ಹೇಳಿದ್ದೇ ಸಾಕು, ಸೀದಾ ಓಡಿ ಬಂದ ಹುಡುಗ. ಸ್ಕೂಲಿಗೆ ಬಂದವನೇ ಹೆಡ್ ಮಾಸ್ಟರ್ ಹತ್ರ ಬಂದು, ಸರ್ ಶಿವಧನುಸ್ಸು ಮುರಿದವ್ರು ಸಿಗಾಕ್ಕೊಂಡ್ರು ಸರ್ ಅಂದಂತೆ. ಭಾರಿ ಖುಷಿ ಆಯಿತು. ಯಾವನೋ ಅವನು ಅಂತ ಕೇಳಿದ. ಯಾವನೋ ರಾಮಚಂದ್ರ ಅಂತೆ ಸರ್ ಅಂತ. ಲೈ ಇನ್ಷಿಯಲ್ ಹೇಳೋ ಅಂದ ಅವನು. ಬರೇ ರಾಮಚಂದ್ರ ಅಂತೆಲ್ಲೋ, ಇನ್ಷಿಯಲ್ ಹೇಳೋ. ಇನ್ಷಿಯಲ್ ಗೊತ್ತಿಲ್ಲ ಸರ್, ನಮ್ಮ ಅಜ್ಜಿ ಅಷ್ಟೇ ಹೇಳಿದ್ದಾರೆ. ಯಾವತ್ತು ರಾಮಾಯಣ ಪುರಾಣಕ್ಕೆ ಹೋಗಿತ್ತೋ ಏನೋ ಅಜ್ಜಿ, ಅದು ಒಂದು ಗೊತ್ತಿತ್ತು, ಇನ್ಯಾರು. ಹಾಗಾದರೆ ಇನ್ಷಿಯಲ್ ಗೊತ್ತಿಲ್ಲ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಪತ್ತೆ ಹಚ್ಚುತ್ತಾರೆ ಅಂತ ಆ ಹೆಡ್ ಮಾಸ್ಟ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟನಂತೆ. ಯಾವನೋ ರಾಮಚಂದ್ರ ಶಿವಧನುಸ್ಸು ಮುರಿದಿದ್ದಾನಂತೆ, ನೀವು ಪತ್ತೆ, ಅವರು FIR ಮಾಡಿಕೊಂಡ್ರಂತೆ. ಯಾಕೆಂದರೆ ಆ ಪೊಲೀಸರು ಅದೇ ಸ್ಕೂಲಲ್ಲೇ ಓದ್ದವರು. ಇದು ಚಂಡಾಮರ್ಕರ ಪಾಠಶಾಲೆ ಅಂದರೆ ಹಿಂಗಿರ್ತದೆ. ಪ್ರಹ್ಲಾದನಿಗೆ ಹೋಗಿ ಅವನಿಗೆ ಈ ಉಪನಿಷತ್ತು, ಗೀತಾ, ಭಾಷ್ಯ ಇದೆಲ್ಲ ಎಲ್ಲಿ ಬರಬೇಕು? ಬರೇ ಹಿರಣ್ಯಕಶಿಪುವಿನ ಪಾಠ. ಹಾಗಾಗಿ ಬಹಳ ವಿರೋಧ ಉಂಟಾಯಿತು ತಂದೆ ಮಗನಿಗೆ. ಕೊನೆಗೆ ಏನೇನೋ ಪ್ರಯತ್ನ ಮಾಡಿದ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಸಾಯಿಸಲಿಕ್ಕೆ. ನೈನಂ ಛಿಂದಂತಿ ಶಸ್ತ್ರಾಣಿ ನಚೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆಯುಧಗಳಿಂದ ಛೇದಭೇದ ಮಾಡಿದರು, ಹಿಮದ ಗಡ್ಡೆಯಲ್ಲಿ ಕೊಳೆ ಹಾಕಿದರು, ವಿಷ ಹಾಕಿದರು, ವಿಷನೂ ಕೂಡ ಜೀರ್ಣ ಆಯ್ತಂತೆ. ಆಗ ಹಿರಣ್ಯಕಶಿಪಿಗೆ ಡೌಟ್ ಬಂತು. ಅಡಿಗೆಯವ್ರನ್ನ ಬೈಲಿಕ್ಕೆ ಶುರು ಮಾಡಿ, ಸರಿಯಾಗಿ ಹಾಕಿದ್ದೀರೋ ಇಲ್ಲೋ ಅಂತ. ಹಿರಣ್ಯಕಶಿಪುವನ್ನು ಕರೆದು ಪ್ರಹ್ಲಾದ ಹೇಳ್ತಾನೆ, ಅವರು ವಿಷ ಹಾಕಿದ್ದಾರೆ, ಆದರೆ ವಿಷ ಸರಿಯಾದ ಸಿಕ್ಕಿಲ್ಲ, ಪ್ಯೂರ್ ವಿಷ ಸಿಕ್ಕಿಲ್ಲ ಅಂಗಡಿಯಲ್ಲಿ, ಅದರಲ್ಲೂ ಕಲಬೆರಿಕೆ ಅಂತ, ವಿಷದಲ್ಲಿ ಕಲಬೆರಿಕೆ ಅಂತ. ನಮ್ಮ ಗುರುಗಳೊಂದು ಕಥೆ ಹೇಳ್ತಿದ್ರು ಈ ನರಸಿಂಹಾವತಾರ ಹೇಳುವಾಗ. ಒಬ್ಬನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಷ ಕೊಡೋದಂತೆ ಅಂಗಡಿಯಿಂದ ತಂದು. ಅದು ಪ್ಯೂರ್ ವಿಷ ಅಲ್ಲ, ಕಲಬೆರಿಕೆ. ಅಯ್ಯೋ ವಿಷ ಕುಡ್ದ ಏನಾಗುತ್ತೋ ಏನೋ ಅಂತ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಅವನು ಬದುಕಲಿ ಅಂತ ಇಂಜೆಕ್ಷನ್ ಕೊಟ್ಟರಂತೆ, ಆಗ ಸತ್ನಂತ. ಯಾಕೆಂದರೆ ಆ ಇಂಜೆಕ್ಷನ್ನು ಕಲಬೆರಿಕೆ, ಅದು ಇಂಜೆಕ್ಷನ್ನು ಕಲಬೆರಿಕೆ. ವಿಷ ಕುಡಿದಾಗ ಸಾಯಲಿಲ್ಲ, ಯಾಕೆ? ವಿಷ ಕಲಬೆರಿಕೆ. ಇಂಜೆಕ್ಷನ್ ಕೊಟ್ಟಾಗ ಬದುಕಬೇಕಾಗಿತ್ತು, ಬದುಕಲಿಲ್ಲ, ಅದು ಕಲಬೆರಿಕೆ. ಹಾಗೇನಾದರೂ ಆಗಿದೆಯೋ ಅಂತ ಹಿರಣ್ಯಕಶಿಪು. ಪ್ರಹ್ಲಾದ ಹೇಳ್ತಾನೆ, ಹಾಗೇನಾಗಿಲ್ಲ, ಪ್ಯೂರ್ ವಿಷನೇ ಹಾಕಿದ್ದಾರೆ, ಆದರೆ ಜೀರ್ಣ ಆಯಿತು. ಯಾಕೆ ಅಂತಂದರೆ ಅಧೋಕ್ಷಜಾನುಸ್ಮರಣಾನುಭಾವ. ಹರಿಸ್ಮರಣೆ ಮಾಡ್ತಾ ನಾನು ಊಟ ಮಾಡ್ತೇನೆ. ಒಂದೊಂದು ತುತ್ತು ಬಾಯಿಯಲ್ಲಿಡುವಾಗಲೂ ಕೂಡ ಪರಮಥ ಪರಮಾನ್ನಂ ಪ್ರಾಪ್ತಮೇವಾ ಪ್ರಯಾಸಂ ಪ್ರಭುರಿಹ ಬುಭುಜೇ ಸೌ ವೇದವಾದ ಪ್ರವೀಣ ಅಜಿತ ಪರಮಭಕ್ತಃ ಸಂತತಂ ಮನ್ಯಮಾನಃ ಸಕಲ ಜಗದಧೀಶ ಪ್ರೀಯತಾಂ ಶೌರಿರಿತ್ಥಂ. ಭಗವಂತ ಪ್ರೀತನಾಗಲಿ ಅಂತ ಬಾಯಲ್ಲಿ ಊಟ ಮಾಡೋನ್ನ, ಒಂದೊಂದು ತುತ್ತು ಬಾಯಲ್ಲಿಟ್ಟುಕೊಳ್ಳುವಾಗಲೂ ಕೂಡ ಹರಿಪ್ರೀತನಾಗಲಿ. ಅದರಿಂದ ಆ ಭಗವಂತ ಜೀರ್ಣ ಮಾಡಿಸಿದ ವಿಷವನ್ನು ಏನೇನು ಮಾಡಿದರೂ ಕೊಲ್ಲಕ್ಕಾಗಲಿಲ್ಲ. ಕೊನೆಗೆ ಹಿರಣ್ಯಕಶಿಪಿಗೆ ಡೌಟ್ ಬಂತು,
ನಾನು ಮಂದರ ಪರ್ವತಕ್ಕೆ ಹೋಗಿ 100 ವರ್ಷ ಸೊಳ್ಳೆ ಕಚ್ಚಿಸ್ಕೊಂಡು ಬಹಳ ಕಷ್ಟಪಟ್ಟು ಬಿಸಿಲು ಗಾಳಿ ಮಳೆ ತಡ್ಕೊಂಡು ಜಪ ಮಾಡಿ ತಪಸ್ಸು ಮಾಡಿ ಬ್ರಹ್ಮದೇವ್ರನ್ನ ಒಲಿಸ್ಕೊಂಡು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ಭೂಮಿಯಲ್ಲಿ ಸಾಯಬಾರ್ದು, ಅಂತರಿಕ್ಷದಲ್ಲಿ ಸಾಯಬಾರ್ದು ಅಂತ ಕೇಳಿದೆ. ನಾನು ಸಾಯಬಾರ್ದು ಅಂತ ಕೇಳಿದ್ನೋ, ನನ್ನ ಮಗ ಸಾಯಬಾರ್ದು ಅಂತ ಕೇಳಿದ್ನೋ ಡೌಟ್ ಅವನು. ಯಾಕೆ ಏನು ಮಾಡಿದರೂ ಮಗ ಸಾಯ್ತಾ ಇಲ್ಲ, ವಿಷ ಹಾಕಿದರೂ ಸಾಯಲಿಲ್ಲ, ಶಸ್ತ್ರಾಸ್ತ್ರಗಳಿಂದಲೂ ಸಾಯಲಿಲ್ಲ. ನಾನು ನನ್ನ ಬಗ್ಗೆ ಕೇಳಿದ್ನೋ ಮಗನ ಬಗ್ಗೆ ಕೇಳಿದ್ನೋ ಅಂತ ಅವನಿಗೆ ಡೌಟ್. ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕು, ಮತ್ತೆ ತಪಸ್ಸು ಮಾಡಬೇಕು ಬ್ರಹ್ಮದೇವರನ್ನು. ಹಾಗೆ ಚಿಂತೆ ಮಾಡ್ತಾ ಇರುವಾಗ ಚಂಡಾಮರ್ಕರು ಬಂದು ಪಾಠಶಾಲೆಗೆ ಕರ್ಕೊಂಡು ಹೋದ್ರು. ರಾಜ, ನೀ ಚಿಂತೆ ಮಾಡಬೇಡ, ನಾವೆಲ್ಲ ಸರಿಪಡಿಸ್ತೀವಿ. ಈ ಸಲ ಶುಕ್ರಾಚಾರ್ಯ ಬರ್ತಾ ಇದ್ದಾರೆ, ಅವರು ದೊಡ್ಡ ಪ್ರೊಫೆಸರು ಶುಕ್ರಾಚಾರ್ಯ, ದೈತ್ಯ ಗುರುಗಳು, ಅವ್ರ ಕೈಲಿ ಪಾಠ ಹೇಳಿಸ್ತೇವೆ, ಇವನು ವಿಷ್ಣು ದ್ವೇಷ ಆಗ್ತಾನೆ ಅಂತ ಕರ್ಕೊಂಡು ಹೋದರು. ಮೊದಲು ಕರ್ಕೊಂಡು ಹೋಗ್ರಿ ಪೀಡ ಹೋಗಲಿ ಅಂತ ಕಳಿಸಿಬಿಟ್ಟ. ಪ್ರಹ್ಲಾದನ ಕರ್ಕೊಂಡು ಹೋಗಿ ಶುಕ್ರಾಚಾರ್ಯ ಪಾಠನೇ ಹಾಕಿದರು. ಆದರೆ ಆ ಶುಕ್ರಾಚಾರ್ಯ ಪಾಠಕ್ಕೆ ಬರ್ತಿದ್ದಿಲ್ಲ. ಯಾಕೆಂದರೆ ಅವ್ರಿಗೆ ಪುರುಸೋತಿಲ್ಲ, ದೊಡ್ಡ ಪ್ರೊಫೆಸರು, ಅಲ್ಲಿ ಇಲ್ಲಿ ವಿಸಿಟ್ ಮಾಡೋದೇ ಆಯಿತು ಬೇರೆ ಬೇರೆ ಯೂನಿವರ್ಸಿಟಿಗೆ. ಅವರು ಪಾಠಕ್ಕೆ ಬರ್ತಿದ್ದಿಲ್ಲ. ಹುಡುಗರೆಲ್ಲ ಗಲಾಟೆ. ಕೊನೆಗೆ ಪ್ರಹ್ಲಾದ ಬಂದು, ಈ ಶುಕ್ರಾಚಾರ್ಯ ಪಾಠಕ್ಕೆ ಬರಲ್ಲ, ನಾನೇ ಪಾಠ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡ. ಹುಡುಗರೆಲ್ಲ ನಿಶ್ಶಬ್ದವಾಗಿ ಕೂತಿದ್ದಾರೆ, ಏನು ಪಾಠ ಮಾಡ್ತಾನೆ ಅಂತ. ಪ್ರಹ್ಲಾದ ಹೇಳಿದ್ದಿಷ್ಟೇ, ಪರಮಾತ್ಮ ಪ್ರತಿಯೊಬ್ಬನಿಗೂ 100 ವರ್ಷ ಆಯುಷ್ಯ ಹಾಕಿರ್ತಾನೆ, ಅದರಲ್ಲಿ 50 ವರ್ಷ ನಿದ್ದೆಯಲ್ಲಿ ಹೋಗ್ತದೆ. ಒಟ್ಟಿಗೆ ಅಲ್ಲ, ದಿನ ರಾತ್ರಿ ಮಾಡೋ ನಿದ್ದೆ, ಬಸ್ಗಿಸಲ್ಲಿ ಪ್ರಯಾಣ ಮಾಡುವಾಗ ಮಾಡೋ ನಿದ್ದೆ, ಮತ್ತು ಪುರಾಣ ಕೇಳುವಾಗ ಮಾಡೋ ನಿದ್ದೆ ಎಲ್ಲ ಸೇರಿದರೆ 50 ವರ್ಷ ನಿದ್ದೆಯಲ್ಲಿ ಹೋಗ್ತದೆ. ಇನ್ನು 50 ವರ್ಷದಲ್ಲಿ 20 ವರ್ಷ ಆಟದಲ್ಲಿ ಹೋಗ್ತದೆ. ಇನ್ನು 20 ವರ್ಷ ಕೈಲಾಗಲಿಲ್ಲ ಅಂತ ಹೋಗ್ತದೆ. ಇನ್ನು 10 ವರ್ಷ ಆವಾಗ ಒಳ್ಳೆ ತಾರುಣ್ಯ, ಮದುವೆ ಆಗಿರ್ತದೆ, ಮಕ್ಕಳು ಮಡದಿ ಮೊಮ್ಮಕ್ಕಳು. ಅದನ್ನು ಬಿಟ್ಟು ಯಾರು ಸಾಧನೆ ಮಾಡ್ತಾರೆ? ಅದರಿಂದ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಹಾಗಾಗಿ ಮುಂದೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ, ಬಾಲ್ಯದಿಂದಲೇ ಧರ್ಮಾಚರಣೆ ಮಾಡೋಣ ಅಂತ ಪ್ರಹ್ಲಾದ ಹೇಳಿದ. ಕೇಳಿದರು ದೈತ್ಯ ಬಾಲಕರು, ಏನದು ಧರ್ಮಾಚರಣೆ ಅಂದರೆ? ಪರಮಾತ್ಮನ ಆರಾಧನೆ ಮಾಡಬೇಕು. ಏನು ಪರಮಾತ್ಮನ ಆರಾಧನೆ ಅಂದರೆ? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಗಿನಿಂದ ರಾತ್ರಿಯವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ನಾವು ಏನು ಮಾಡ್ತೇವೆ ಇದೆಲ್ಲ ಒಳಗಡೆ ಪರಮಾತ್ಮ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿದರೆ ಎಲ್ಲವೂ ದೇವರ ಪೂಜೆನೇ ಅಂದ್ಬಿಟ್ಟು ಪ್ರಹ್ಲಾದರಾಜರು ಇಷ್ಟು ವ್ಯಾಪಕವಾದ ದೇವರ ಪೂಜೆ ಹೇಳ್ತಾ ಇದ್ದಾರೆ. ಮಾಡಿದ್ದೆಲ್ಲ ದೇವರ ಪೂಜೆ, ಆದರೆ ಪರಮಾತ್ಮನ ಅನುಸಂಧಾನ ಬೇಕು. ಆ ದೈತ್ಯ ಬಾಲಕರಿಗೆ ಪರಮಾತ್ಮ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾರದು ಪರಮಾತ್ಮ ಅಂದರೆ? ಎಲ್ಲಿರ್ತಾನವನು? ಎಲ್ಲರ ಹೃದಯದಲ್ಲೇ ಇರ್ತಾನೆ.